ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ದರ್ಶನ್ ಸೇರಿದಂತೆ ಎಲ್ಲರಿಗೂ ಕೂಡ ಜಾಮೀನನ್ನು ಕೊಟ್ಟಿತ್ತು. ಜಾಮೀನು ಕೊಟ್ಟ ದಿನವೇ ವಿಚಾರಣೆಯನ್ನು ಇವತ್ತಿಗೆ ಅಂದರೆ ಫೆಬ್ರವರಿ 25ಕ್ಕೆ ಮುಂದೂಡಿತ್ತು. ಜೊತೆಗೆ ಒಂದು ಕಂಡೀಷನ್ ಕೂಡ ಹಾಕಿತ್ತು. ಏನು ಕಂಡೀಷನ್ನು? ಎಲ್ಲ ಆರೋಪಿಗಳು ಖುದ್ದಾಗಿ ಹಾಜರಾಗಬೇಕು ಅಂತ. ಹಾಗಾಗಿ ಪ್ರಕರಣದ A1 ಪವಿತ್ರ ಗೌಡ, A2 ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಹಾಜರಾದಾಗ ಏನಾಯಿತು? ಹಾಗಾದರೆ ಕಳೆದ ಬಾರಿ ಕೋರ್ಟ್ಗೆ ಹಾಜರಾದಾಗ ಅಟ್ಲೀಸ್ಟ್ ಪವಿತ್ರ ಗೌಡ ಅವರಿಗೆ ಬೆನ್ತಟ್ಟಿ ಧೈರ್ಯವನ್ನು ದರ್ಶನ್ ಅವರು ತುಂಬಿದ್ರು. ಆದರೆ ಇವತ್ತೇನಾಯಿತು? ಕುಂಟುತ್ತಲೇ ಕೋರ್ಟ್ಗೆ ಬಂದಿದ್ದಾರೆ ದರ್ಶನ್. ಅವ್ರಿಗಿನ್ನೂ ಕೂಡ ಕಂಪ್ಲೀಟಾಗಿ ಬೆನ್ನು ನೋವು ವಾಸಿಯಾದಂತೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಕುಂಟುತ್ತಲೇ ಅವರು ಕೋರ್ಟ್ಗೆ ಬಂದಿದ್ದಾರೆ. ಮೊದಲೆಲ್ಲ ನೀವು ನೋಡಿದ್ರಲ್ಲ ಅದೇ ಥರ. ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನು ಮುಂದೂಡಿತು ಕೋರ್ಟ್. ಮತ್ತೆ ಅಂದರೆ ಇವರೆಲ್ಲರನ್ನೂ ಕೂಡ ಈಗ ಖುದ್ದು ಹಾಜರಾದ ನಂತರ ಕೋರ್ಟು ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಈ ನಡುವೆ ಪವಿತ್ರ ಗೌಡರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ದರ್ಶನ್. ಅವತ್ತು ಅಟ್ಲೀಸ್ಟ್ ಒಂದು ಸರ್ತಿ ಸಮಾಧಾನ ಮಾಡಿದ್ರು. ಇವತ್ತು ದೂರ ಇಬ್ಬರು ಕೂಡ, ಅವ್ರ ಆ ಕಡೆ ಇವ್ರು ಈ ಕಡೆ, ಮುಖ ಕೊಟ್ಟು ನೋಡದೆ ದೂರವೇ ಉಳಿದಿದ್ದಾರೆ ದರ್ಶನ್. ಅವ್ರನ್ನು ನೋಡೂ ಇಲ್ಲ, ಸಮಾಧಾನನೂ ಮಾಡಿಲ್ಲ. ಸೊ ದಶಕದ ದರ್ಶನ್ ಪವಿತ್ರ ಗೆಳೆತನಕ್ಕೆ ಹಾಗಾದರೆ ಎಳ್ಳು ನೀರು ಬಿತ್ತ, 10 ವರ್ಷಗಳ ಸಂಬಂಧ ಅಂತ ಅವರೇ ಹೇಳ್ಕೊಂಡಿದ್ರು ಪವಿತ್ರ ಗೌಡ. ಹಾಗಾದರೆ ಕಂಪ್ಲೀಟ್ ಇಬ್ಬರು ದೂರ ಆದ್ರ. ಕೋರ್ಟ್ನಿಂದ ಹೊರಬರ್ತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಅಲ್ಲಿಂದ ಬಂದಂತಹ ಸುದ್ದಿ. ಹಾಗಾದರೆ ಏನಾಯ್ತು ಇವತ್ತು ಕೋರ್ಟ್ನಲ್ಲಿ? ಬನ್ನಿ ನೋಡೋಣ. ಕೋರ್ಟ್ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್. ಕುಂಟುತ್ತಲೇ ಕೋರ್ಟ್ಗೆ ಬಂದ ದರ್ಶನ್. ಕೋರ್ಟ್ ಆವರಣದಲ್ಲಿ ಮತ್ತೆ ಪವಿತ್ರ ಕಣ್ಣೀರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಬೆಂಗಳೂರಿನ 57ನೇ CCH ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿದ್ರು. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳಿದ್ರು. ಬರೋಬ್ಬರಿ 45 ದಿನಗಳ ಬಳಿಕ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಕೋರ್ಟ್ನಲ್ಲಿ ಮತ್ತೆ ಮುಖಾಮುಖಿಯಾದ್ರು. ಕಳೆದ ಬಾರಿ ದರ್ಶನ್ ಕಂಡು ಪವಿತ್ರ ಗೌಡ ಭಾವುಕರಾಗಿದ್ರು. ಆಪ್ತ ಸ್ನೇಹಿತೆಯನ್ನ ದರ್ಶನ್ ಆಗ ಸಂತೈಸಿದ್ರು. ಈ ಬಾರಿ ಪವಿತ್ರಾಳಿಂದ ದರ್ಶನ್ ಅಂತರ ಕಾಪಾಡಿಕೊಂಡ್ರು. ಮುಖ ಕೊಟ್ಟು ನೋಡದೆ ದೂರಾನೇ ಉಳಿದ್ರು. ಅಭಿಮಾನಿಗಳಿಗೆ ದರ್ಶನ, ಫ್ಯಾನ್ಸ್ ಖುಷ್. ಫ್ಯಾನ್ಸ್ ಕೈ ಕುಲುಕಿ ವಿಶ್ ಮಾಡಿದ ಸಾರಥಿ. RR ನಗರದ ನಿವಾಸದಿಂದ ಕೋರ್ಟ್ನತ್ತ ಹೊರಡುವ ಮುನ್ನ ಮನೆ ಮುಂದೆ ಜಮಾಯಿಸಿದ ಅಭಿಮಾನಿಗಳನ್ನ ದರ್ಶನ್ ಭೇಟಿ ಮಾಡಿ ಹೊರಟಿದ್ದು ವಿಶೇಷವಾಗಿತ್ತು. ಖುದ್ದು ಅಭಿಮಾನಿಗಳ ಕೈಕುಲುಕಿ ವಿಶ್ ಮಾಡಿ ದಾಸ ಹೊರಟರು. ತಮ್ಮ ನೆಚ್ಚಿನ ನಟನನ್ನ ಕಣ್ತುಂಬಿಕೊಂಡು ಅಭಿಮಾನಿಗಳು ಸಂತಸಪಟ್ಟರು. ಅತ್ತ RR ನಗರದ ತಮ್ಮ ನಿವಾಸದಿಂದ ಪವಿತ್ರ ಗೌಡ ತಮ್ಮನ ಜೊತೆ ನ್ಯಾಯಾಲಯಕ್ಕೆ ಬಂದಿದ್ರು. ಇನ್ನು ಕೋರ್ಟ್ ಮೆಟ್ಟಿಲೇರುವಾಗ ನಟ ದರ್ಶನ್ ಕುಂಟುತ್ತಲೇ ಹೋದ್ರು. ದರ್ಶನ್ ಕೋರ್ಟ್ ಒಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ಮಾತನಾಡಿಸೋದಕ್ಕೆ ಪವಿತ್ರ ಪ್ರಯತ್ನ ಪಟ್ರು. ಆದ್ರೆ ದರ್ಶನ್ ಅದಕ್ಕೆ ಅವಕಾಶ ಕೊಡದೆ ದೂರಾನೇ ಉಳಿದುಬಿಟ್ರು. ಉಳಿದ ಆರೋಪಿಗಳನ್ನ ದರ್ಶನ್ ಮಾತನಾಡಿಸಿದ್ರು. ವಿಚಾರಣೆ ಆರಂಭಿಸಿದ ನ್ಯಾಯಾಧೀಶರು ಎಲ್ಲರ ಹಾಜರಾತಿ ಪಡೆದ್ರು. ಇತರೆ ಆರೋಪಿಗಳನ್ನ ಮಾಫಿ ಸಾಕ್ಷಿಯಾಗಲು ಒತ್ತಡ ಹೇರಲಾಗ್ತಿದೆ ಅಂತ ಹೇಳಿ ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಆರೋಪ ಮಾಡಿದ್ರು. ಬೇರೆ ಆರೋಪಿಗಳಿಗೆ ಮಾಫಿ ಸಾಕ್ಷಿಯಾಗಿ ಅಂತ ಹೇಳಿ ಒತ್ತಡವನ್ನ ಹೇರಲಾಗ್ತಾ ಇದೆ. ಹೈಕೋರ್ಟ್ ನಲ್ಲಿ ಹಲವು ಬಾರಿ ವಾದ ಮಂಡಿಸಿದ್ದಾರೆ. ಹೀಗಿರುವಾಗ ಮಾಫಿ ಸಾಕ್ಷಿಯಾಗಲು ಒತ್ತಡ ಯಾಕೆ ಅಂತ ಹೇಳಿ ಕೇಳಿದ್ರು. ಕೆಲಕಾಲ ವಿಚಾರಣೆ ನಡೆಸಿದ ಕೋರ್ಟ್ ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಒಂದಷ್ಟು ಜನ ಅಂದರೆ ಪೊಲೀಸರು ಅಂತ ಹೇಳ್ಕೊಂಡು, ಆಮೇಲೆ ಒಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂತ ಒಂದಷ್ಟು ಜನ ಆರೋಪಿಗಳಿಗೆ ಹೆದರಿಸ್ತಾ ಇದ್ದಾರೆ. ಅದನ್ನು ನಾನು ಇವತ್ತು ಕೋರ್ಟಲ್ಲಿ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಇವತ್ತು ನ್ಯಾಯಾಧೀಶರು ಸಹ ಅದನ್ನು ಹೇಳಿದ್ದಾರೆ. ನಿಮ್ಗೆ ಆ ಥರ ಯಾವುದಾದ್ರು ಗ್ರೀವೆನ್ಸ್ ಇದ್ರೆ ನೀವು ಅರ್ಜಿ ಸಲ್ಲಿಸಿ, ನಾನು ಅದ್ರ ಮೇಲೆ ಏನು ಆದೇಶ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈ ಪ್ರಕರಣದಲ್ಲಿ ದರ್ಶನ್ ಅವ್ರ ವಿರುದ್ಧ ಮಾಫಿ ಸಾಕ್ಷಿ ಆಗಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಅದನ್ನು ನ್ಯಾಯಾಲಯದ ಗಮನಕ್ಕೆ ಇವತ್ತು ತಂದಿದ್ದೀನಿ. ಅದನ್ನು ನಾನು ಮುಂದಿನ ದಿನದಲ್ಲಿ ನಾವು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋರಿದ್ದೀವಿ ಸರ್. ಕೋರ್ಟ್ನಿಂದ ಹೊರಬರುತ್ತಿದ್ದಂತೆ ಪವಿತ್ರ ಕಣ್ಣೀರು. ದಶಕದ ದರ್ಶನ್ ಪವಿತ್ರ ಗೆಳೆತನಕ್ಕೆ ಎಳ್ಳು ನೀರು. ಕೋರ್ಟ್ನಿಂದ ಹೊರಗೆ ಹೋಗುವಾಗ್ಲೂ ಕೂಡ ಪವಿತ್ರ ಹೋಗೋದನ್ನೇ ದರ್ಶನ್ ಕಾಯ್ತಿದ್ರು. ಪವಿತ್ರ ಆಚೆ ಹೋದ ನಂತರವೇ ದರ್ಶನ್ ಕೋರ್ಟ್ನಿಂದ ಹೊರಗೆ ಹೊರಟರು. ಮನಸಾರೆ ಮಾತನಾಡಿಸಬೇಕು ಅನ್ನುವ ಬಯಕೆ ಪವಿತ್ರ ಗೌಡಗೆ ಸಹಜವಾಗಿಯೇ ಇದೆ. ಆದ್ರೆ ಅದಕ್ಕೆ ಅವಕಾಶ ಸಿಕ್ತಿಲ್ಲ. ಸಿಕ್ಕ ಅವಕಾಶ ಪರ್ಮಿಟ್ ಮಾಡ್ತಿಲ್ಲ. ಹಾಗಾಗಿ ಪವಿತ್ರ ಗೌಡ ಕೋರ್ಟ್ ಆವರಣದಲ್ಲಿಯೇ ಅಳುತ್ತಲೇ ಕಾರನ್ನ ಏರಿ ಮನೆಯತ್ತ ಹೊರಟಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಭೇಟಿಯಾಗಿ 45 ದಿನಗಳಷ್ಟೇ ಉರುಳಿದೆ. ಅಷ್ಟರಲ್ಲಿಯೇ ಇಷ್ಟೊಂದು ಬದಲಾವಣೆಯಾಗಿದೆ. ಪವಿತ್ರ ಗೌಡಳಿಂದ ದರ್ಶನ್ ಸಂಪೂರ್ಣ ದೂರವಾಗಲು ನಿರ್ಧಾರ ಮಾಡಿದಂತೆ ಕಾಣಿಸ್ತಿದೆ. ಹಾಗಾಗಿಯೇ ದಶಕದ ಗೆಳೆತನಕ್ಕೆ ಎಳ್ಳು ನೀರು ಬಿಟ್ಟು ಅಂತರವನ್ನ ಕಾಪಾಡಿಕೊಂಡಿದ್ದಾರೆ. ಇದು ಪವಿತ್ರ ಗೌಡ ಅವರನ್ನ ಘಾಸಿಗೊಳಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.